ಭೈರವ ಭೈರವ ನೀನು ಎಲ್ಲಿ ಅಂತ ಹುಡ್ಕದು? ಹುಡ್ಕಿ 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 ಸಾಕಾಗೋಯ್ತು ನನಗಂತೂ. ನಿಂಗೆ ಸಿಹಿ 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 ಸುದ್ದಿ ಹೇಳ್ಬೇಕು. ಏ ಕಾಗೆ ಮುದ್ಕಿ, ನೀನ್ ಬಂದಾಗಿಂದ ನಾನು ಡವ್ ಪೊದ್ದುನ್ ಮಾತಾಡ್ಸಕ್ಕೂ ಆಗ್ದಿದ್ದಂಗೆ ಮಾಡ್ಬಿಟ್ಟಿದೀಗಲ್ಲ ನೀನು. ಒಳ್ಳೆ ಯಾವಾಗೋ 24 ಗಂಟೆ ಭೈರವ 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 ಅಂತ ಹೇಳ್ಬಿಟ್ಟು ನೀನು ಹಿಂದಿಂದೇನೆ ತಿರುಗ್ತಾ ಇದ್ರೆ ನಾನು ಹೋಗ್ಬಿಟ್ಟು ನಮ್ಮ ಹುಡ್ಗಿನ ಮಾತಾಡಿಸ್ಕೊಂಡು ಎಲ್ಲಿ ಬರಲಿ? ಅವಳು ಮುನಿಸ್ಕೊಂಡು ನನ್ನ ಮರ್ತೇ ಬಿಟ್ಟವಳೆ ಅಂತ ಅನ್ನಿಸ್ತದೆ. ಈಗ ಹೋಗ ನೀ ಅನ್ಕೋತೀನಿ, ಹಿಂದಿಂದೇನೆ ಬತ್ತೀಯ ನೋಡು. ಒಂದ್ಸಲ ಹೇಳೋದು, ನಿನ್ ಸಿಹಿ ಸುದ್ದಿ ನಿನ್ ಖುಷಿ ಸುದ್ದಿ ನೀನೇ ಮಡಿಕ, ನನಗೆ ಬೇಕಾಗಿಲ್ಲ. ನನ್ಗೇನು ಹೇಳ್ಬೇಡ, ನನ್ನ ಪಹಾಡಿಗೆ ನಾನು ಹೋಯ್ತೀನಿ ಅಂತಾನೆ ಬಿಟ್ಬಿಡು. ಹಂಗಲ್ಲ ಕಣ್ ಭೈರವ. ಆ, ನನ್ನ ಮಗಳು ಇವಾಗ ಎಷ್ಟು ಖುಷಿಯಾಗೋಳೆ ಗೊತ್ತಾ ನಿನಗೆ? ಭಾಳ ಖುಷಿಯಾಗೋಳೆ. ಹೆಂಗ್ ಗೊತ್ತಾ? ನನ್ನ ಮೊಮ್ಮಗಳು ಅವಳಲ್ಲ, ಅವಳುನುವೆ ಗಂಡ ಇಬ್ರುನುವೆ ಎಂತ ಸಂದಕ್ಕೆ ಬೆಳೆದ್ಬಿಟ್ಟವ್ರು ಗೊತ್ತಾ? ಅಯ್ಯೋ, 4-5 ತಿಂಗ್ಳಿಗೆ ನೀ ಟಾಪ್ ಲೆವೆಲ್ಗೆ ಬೆಳೆದ್ಬಿಟ್ಟವ್ರೆ. ಕಾರು ಪಾರು ಎಲ್ಲ ತಗೊಂಡವ್ರು, ಹೊಸ ಕಾರು ಗಿರಿ ಎಲ್ಲನೂ ಬೋ ಸಂದಕ್ಕೆ ಅವರೇ ಗೊತ್ತಾ ನಿಮ್ಗೆ? ನೀನ್ ನೋಡ್ಬೇಕು. ನೀನ್ ನೋಡಿದ್ರೆ ನೀನೇ ಹೊಟ್ಟೆ ಹುರ್ಕೊಬಿಡ್ತೀಯ, ಅಷ್ಟು ಚೆನ್ನಾಗಿ ಬೆಳೆದವ್ರೆ. ನನ್ನ ಮಗಳನ್ನಂತೂ ಇವಾಗ ಹಿಡಿಯಕ್ಕಾಯ್ತಿಲ್ಲ, ಅಷ್ಟು ಖುಷಿಯಾಗವಳು ನನ್ನ ಮಗಳು. ನನ್ನ ಮಗಳು ನೋಡಿ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ ಕಣ್ ಭೈರವ. ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ, ಹೇಳ್ಕೊಳಕ್ ಆಗ್ದಿರ ಅಂತ ಖುಷಿ ಆಯ್ತೈತೆ. ಇದನ್ನ ನೋಡಿ ಖುಷಿ ಪಡ್ತಾ ಇದೀಯಾ? ಹಾ, ನೋಡು, ಕಣ್ಣಿಗೆ ಕಾಣೋದೆಲ್ಲ ನಿಜ ಆಗಿರಲ್ಲ. ಈ ಖುಷಿ ಎಲ್ಲನೂ ಜಾಸ್ತಿ ದಿನ ಇರಲ್ಲ ಮುದುಕಿ. ಆರಾಮಾಗಿ ನಿನ್ ಪಾಡು ನೀನು ಇರೋದು ಕಲ್ತ್ಕ. ಅಯ್ಯೋ, ಸುಮ್ಮನೆ ಏನು ನಡೀತೈತೆ ಅಂತ ಯೋಚನೆ ಮಾಡಲ್ಲ, ನಿಂಗೆ ಏನು ನಡೀತೈತೆ ಅಂತ ಗೊತ್ತಾಗಲ್ಲ. ಯಾರೇನು ಮಾಡ್ರು ನಿಂಗೇನು ಗೊತ್ತಾಗಲ್ಲ. ನೀನು ಸುಮ್ಮನೆ ದೆವ್ವ ಯಾಕದೆ? ಮನುಷ್ಯರಾಗಿದ್ದಿದ್ರೆ ಭಾಳ ಚೆನ್ನಾಗಿರೋದಲ್ವಾ? ಏನು ಅರ್ಥ ಆಯ್ತದೆ? ಸುಮ್ಮನೆ ದೆವ್ವ ಆಗ್ಬಿಟ್ಟು ದೆವ್ವಗಳಿಗೆಲ್ಲ ಅವಮಾನ ಮಾಡ್ತಿದೀಯ ನೀನು. ಇದೇನ್ ಭೈರವ ಹಿಂಗೆ ಹೇಳ್ತಿದ್ದೀಗಲ್ಲ ನೀನು? ಆ ಆ 2 ದಿನ ಅಷ್ಟೇ ಅದು ಇದು ಅಂತ ಹೇಳ್ಬಿಟ್ಟು ಯಾಕೆ? ನನ್ನ ಮೊಮ್ಮಗಳು ಹಂಗೇನಿಯ ಗಂಡ ಇಬ್ಬರು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಬಂದವರಲ್ಲ, ನಿಂಗೆ ಏನು ಖುಷಿ ಆಯ್ತಿಲ್ವಾ? ಸಂಪಾದನೆ ಮಾಡ್ಕೊಂಡು ಬಂದಿದ್ರೆ ಖುಷಿ ಆಗೋದೇನೋ. ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬಂದವರು ಇಲ್ವೋ ಯಾರಿಗೆ ಗೊತ್ತು? ಆಮೇಕಿಂದ ಅಲ್ವಾ ಗೊತ್ತಾಗೋದು. ನೋಡು, ಈಗ ನನಗೆ ಏನೇನು ನಡೀತೈತೆ ಏನೇನು ನಡೀತೈತೆ ಎಲ್ಲನೂ ಗೊತ್ತು. ಆದರೆ ನಾನೆಲ್ಲ ನಿನಗೆ ಹೇಳೋಕ್ಕಾಗಕ್ಕಿಲ್ಲ, ಸರಿನಾ? ನೀನೇ ನಿಧಾನಕ್ಕೆ ಅರ್ಥ ಮಾಡ್ಕ. ನನ್ನ ಥರ ನೀನು ಆಗಬೇಕು ಅಂದರೆ ನೀನು ಇನ್ನೂ ಒಂದು 30-40 ವರ್ಷ ದೆವ್ವ ಆಗ್ಬಿಟ್ಟು ಓಡಾಡ್ಕೊಂಡಿರ್ಬೇಕು. ನೀನು 30-40 ವರ್ಷ ತನಕ ಇರೋದೇನೋ ಡೌಟೇ. ನಿನಗೆ ನನ್ನ ಥರ ನಿಂಗೆಲ್ಲ ಅರ್ಥ ಆಗಕ್ಕಿಲ್ಲ. ಏನು ಬಂದರೂ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ನಿನ್ನ ಮಗಳನ್ನ ತಾನೇ ಹೋಗಿ ನೋಡ್ಬಿಟ್ಟು ಭಾಳ ಖುಷಿ ಪಟ್ಬಿಡು, ಸರಿನಾ? ಏ ಹೋಗ್ ಭೈರವ, ನೀನೇನ ಹೇಳ್ಬೇಡ. ನೀನು ದೆವ್ವನೇ ನಾನು ದೆವ್ವನೇ. ನನಗೆ ಗೊತ್ತಾಗ್ದಿರೋದು ನಿನಗೆ ಹೆಂಗ್ ಗೊತ್ತಾಯ್ತದೆ? ಸುಮ್ಮನೆ ಡವ್ ಮಾಡ್ತೀಯ ನೀನಂತೂ. ಆದ್ಮೇಲೆ ಗೊತ್ತಾಯ್ತದೆ. ನಾನು ಹೋಗಿ ನನ್ನ ಡೌನ ಮಾತಾಡ್ಸ್ಕೊಂಬಿಟ್ಟು ಬರಬೇಕು. ನೀನು ಹಿಂಗೆ ನಾನು ಹಿಂದೆ ಬಿದ್ದುಬಿಟ್ರೆ ದೇವರೇ ಕೇಳ್ತೀನಿ, ಕಣ್ಮರಿ ಆಗೋಗ್ಬಿಡ್ತೀನಿ. ಬೇಕು ಅಂದರೂ ಕಾಣಿಸೋಕ್ಕಿಲ್ಲ ಅಷ್ಟೇ. ನೀನು ದಯವಿಟ್ಟು ನನ್ನ ಬಿಟ್ಬಿಟ್ಟು ನಿಮ್ಮದು ನಿಮ್ಮ ಫ್ಯಾಮಿಲಿ ಏನೋ ಐತಲ್ಲ, ಅದೇನೋ ಕಾರು ಗೀರು ಅಂತ ನೋಡ್ಕೊಂಬಿಟ್ಟು ಬಾ, ಹೋಗಿ ಸುಮ್ಕೆ ನೀನು. ನಾನು ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಸರಿ ಬಿಡು, ಆಯ್ತು. ಈ ಮುದುಕಿಗೆ ಏನು ಅರ್ಥ ಆಯ್ತದೋ ಏನೋ. ಕಾರು ತಗೊಂಡು ಬಂದವ್ರೆ, ಅದು ಎಲ್ಲೆದು ಯಾರ್ದು ಏನು ಎತ್ತ ಮುಂದಕ್ಕೆ ತಾನೇ ಗೊತ್ತಾಗೋದು. ಬಿಡು. ನಾನು ಅಳಿಯ ಬೇಡ ಬೇಡ ಅಂದ್ರೂ ಶಾಪಿಂಗ್ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಈಗ ಬೆಳಗ್ಗೆಯಿಂದ ಸಂಜೆ ಗಂಟೆ ಶಾಪಿಂಗ್ ಮಾಡಿ 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 ಕಾರ್ ತುಂಬ ತುಂಬ್ಕೊಬಿಟ್ಟು ಬಂದಿದ್ವಿ. ನಾನು ಬೇಡ 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 ಅಂದ್ರೂ ಕೇಳಲೇ ಇಲ್ಲ. ಇಲ್ಲ 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 ಬರ್ಬೇಕತ್ತೆ ಅಂತ ಹೇಳಿ ಯಪ್ಪ ಕಾರ್ ತುಂಬ ಲಗೇಜನೇನೆ ಈಗ ತುಂಬ್ಕೊಬಿಟ್ಟು ಇವಾಗ ಬರ್ತಾ ಇದೀವಿ. ಮತ್ತೆ ನಿಮ್ದು ಅಡುಗೆ ಎಲ್ಲ ಆಯ್ತೇನೋ? ನಮ್ದು ಇವಾಗ ಮಾಡಬೇಕು. ಏನಮ್ಮಿ ತೇಜ, ನನ್ನ ಮಗನು ಅವನಲ್ಲ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಜೊತೆ ಕೆಲಸ ಸೇರಿಸಿ. ಅಯ್ಯೋ, ನನ್ನ ಮಗನೂ ಸದ್ಯ ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ನನಗೂ ಆಸೆ. ನನ್ನ ಮಗನು ಹೊಸಿ ಸ್ಟ್ಯಾಂಡರ್ಡ್ ಆಗಿ ಹೋಗ್ಬಿಟ್ರೆ ನನಗೂ ಖುಷಿನೇ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಒಳ್ಳಿನಾಗೆ ಒದ್ದಾಡ್ಕೊಂಡು ಸಾಯ್ಬೇಕು ಹೇಳು. ನನಗೂ ಸಾಕಾಗೋಗ್ಬಿಟ್ಟೈತಿ ಇವೆಲ್ಲ ಕೇಳಿ ನೋಡಿ ಮಾಡಿ. ಅದಕ್ಕೆ ನನ್ನ ಮಗನು ಏನಾರ ಕರ್ಕೊಂಡೋಗ್ತೀರಾ ಅಂತ ಹೇಳ್ಬಿಟ್ಟು. ಅಯ್ಯೋ, ನಮ್ಮ ಯಜಮಾನ್ರನ್ನ ಕೇಳಬೇಕು. ನಮ್ಮ ಯಜಮಾನ್ರೆ ಕೆಲಸ ಮಾಡೋದಲ್ವಾ, ಅವರೇನೇನಿಯ ಎಲ್ಲ ಇದು ಮಾಡೋದು. ಅವ್ರನ್ನೇನಿಯ ಕೇಳಬೇಕು. ಅವ್ರೇನು ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಹೇಳಿದ್ರೆ ನನಗೇನು ಬೇಡ ಅಂತೀನಿ. ಅವ್ರ ಕರ್ಕೊಂಡೋಗಿ ಸೇರಿಸಿದ್ರೆ ಒಳ್ಳೇದೇನೇನಿಯ. ಕರ್ಕೊಂಡೋಗಿ ಸೇರ್ಸೋಕ್ಕೆ ಹೇಳ್ತೀನಿ ಹೇಳಿ ನಿಮ್ಮ ಮಗಂಗೂ. ನಾವಂತೂ ಈಗ ಅಲ್ಲೆಲ್ಲ ತುಂಬ ಚೆನ್ನಾಗಿ ಹೆಂಗೋ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಏನು ತೊಂದರೆ ಇಲ್ಲ. ನೋಡೋಣ, ವಿಚಾರಿಸ್ತೀನಿ. ನನ್ನ ಒಳಿಯಂದ್ರು ಇವಾಗ ಸುಸ್ತಾಗ್ಬಿಟ್ಟು ಬಂದವ್ರೆ. ಈಗ ನೋಡು, ಇಲ್ಲೇ ಕಾರ್ ಹಾಕ್ಬಿಟ್ಟು ಇಲ್ಲೇ ಇರಲಿ ಕಾರು, ಅಲ್ಲೆಲ್ಲ ಬಿಸಿಲೈತೆ. ನಮ್ಮ ಮನೆ ಹತ್ರ ಹೊಸಿ ಶಾನೆ ಬಿಸಿಲೈತೆ. ಬಿಸಿಲೆಲ್ಲ ಕಮ್ಮಿ ಆದಮೇಲೆ ತಗೊಂಡೋಗ್ಬಿಟ್ಟು ಹಾಕ್ತೀನತ್ತೆ ಅಲ್ಲಿ ನೀವು ಇರಿ ಅಂತ ಹೇಳ್ಬಿಟ್ಟು
ಈಗಳಿ ಇಲ್ಲಿ ಕಾರ್ ಬಿಟ್ಬಿಟ್ಟು ಹೋಗವನೆ. ಬಂದ ತಕ್ಷಣ ಹೇಳ್ತೀನಿ ಹೇಳು. ನಿನ್ನ ಮಗಂಗು ಪಾಪ ಅವನು ಒಳ್ಳೆನು, ಅವನು ನನ್ನ ಮಗಳು ಅಳಿಯ ಆದಂಗೆ ನಿನಗೆ ಚೆನ್ನಾಗಾಗಲಿ. ಅಯ್ಯೋ ನನ್ನ ಅಳಿಯ, ಯಪ್ಪ ಯಪ್ಪ ಯಪ್ಪ, ಇವಾಗ ಅವ್ನು ಹಾಕತಾನಲ್ಲ ಬಟ್ಟೆ, ಆ ಬಟ್ಟೆ ಏನು ಕಮ್ಮಿ ಅನ್ಕೊಂಡ್ರ 2,000 3,000 ಸಾವಿರ, 4,000 ಸಾವಿರನೂ ಆಯ್ತದೆ ಅಂಥ ಬಟ್ಟೆಗಳೇನು ಹಾಕೊಳ್ಳೋದು. ನನ್ನ ಮಗಳೇನು ಹೊಸಿ ಅಂತ ಇವಾಗ ಹೊಸಿದ್ರಗವಳೆ ಅಂತ ಅನ್ಕೊಂಡ್ರ ಯಾವ ಸ್ಟ್ಯಾಂಡರ್ಡ್ ಆಗವಳೆ ಗೊತ್ತಾ ನನ್ನ ಮಗಳು ಇವಾಗ. ಅಯ್ಯೋ 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 ಅಯ್ಯೋ, ಹಾಂ ನನಗಂತೂನುವೇ ಅಪ್ಪ, ನಮ್ಮ ಸಂಸಾರ ಎಲ್ಲ ನೋಡ್ತಾ ಇದ್ರೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತೈತೆ. ನನ್ನ ಮಗಳು ಮಕದ ಖುಷಿ ನೋಡ್ರಿ, ಖುಷಿಯ ಮಗಳೇ, ನೀನು ಖುಷಿಯಾಗಿರೋದು ನೋಡ್ಬಿಟ್ಟು ನನಗಂತೂನುವೇ ಭಾಳ ಖುಷಿ ಆಗ್ತೈತೆ ಮಗಳೇ. ಎಂತಹ ಖುಷಿಯಾಗವಳೆ ನನ್ನ ಮೊಮ್ಮಗಳು, ನೋಡಿ ಎಂಥ ಖುಷಿಯಾಗವಳೆ. ನನ್ನ ಮರಿ ಮೊಮ್ಮಗ ನೋಡಿ ಎಂಥ ಖುಷಿಯಾಗವನೆ. ಒಲೊಲ್ಲೇ ಬಂಗಾರಿ, ಭೈರವಂಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ನಾನೇನೋ ಹೇಳಿದ್ರೆ ಭೈರವ ಇನ್ನೊಂದೇನೋ ಹೇಳ್ತಾನೆ. ಈ ಭೈರವಂಗೆ ಯಾವಾಗ ಅರ್ಥ ಆಯ್ತದೋ ಏನೋ ನಮ್ಮ ಸಂಸಾರ ಸಂದಕೈತೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಇಷ್ಟು ಖುಷಿಯಾಗವಳಲ್ಲ, ಅಷ್ಟೇ ಸಾಕು ನನಗಂತೂ. ನಾನು ಕಾರು ಇಷ್ಟು ಚೆನ್ನಾಗೈತೆ ಕಾರು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಬದುಕಿರಬಾರ್ದಾಗಿತ್ತೆ. ನಾನು ಬದುಕಿದ್ರೆ ಈ ಕಾರೊಳಗಡೆ ಕುಂತ್ಕೊಂಡು ಓಡಾಡ್ಬೋದಿತ್ತೆ. ಎಂಥ ಚೆನ್ನಾಗೈತೆ ಕಾರು. ಅಯ್ಯೋ ಲೇ ಮಮ್ತಿ, ನಾನು ಬದುಕಿದ್ದಂಗೆ ತಗೋಬಾರ್ದಾಗಿತ್ತೇನೆ ಇವರು ಕಾರ. ಎಂಥ ಸಂದಕ್ಕಿರೋದಿಲ್ಲೇ ಕಾರು ಅಲ್ವಾ, ಎಂಥ ಸಂದಕ್ಕೆ ನಾನು ಓಡಾಡ್ಬೋದಿತ್ತು. ಬಡೈತದವ ನಾನು ಇಲ್ದಿದ್ದಾಗ ತಗೊಂಡಿದ್ದೀರಲ್ಲೇ. ಆದರೂ ಪರವಾಗಿಲ್ಲ, ಒಂದು ರೌಂಡ್ ಗಾಳಿ ಥರಲ್ಲ ಒಳಗಡೆಗೆ ನುಗ್ಬಿಟ್ಟು ಈಚೆ ಕಡೆಗೆ ಬಂದ್ಬಿಡ್ತೀನಿ ನಾನು. ಹೆಂಗೋ ನೋಡಕ್ಕೆ ಚೆನ್ನಾಗೈತೆ ಬಿಡು. ನಮ್ಮ ಮನೆಯವ್ರು ಸಂದಕ್ಕವ್ರಲ್ಲ, ನಂಗೆ ಅಷ್ಟೇ ಸಾಕು. ಇನ್ಮ್ಯಾಲೆ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಅನ್ಕೊಂಡ್ಬಿಟ್ಟಿದೀವಿ. ನನ್ನ ಮಾಳಿಯ ಕರಿತಾವನೆ, ಇನ್ನ ಇಲ್ಲಿರೋದು ಬೇಡ, ಬಂದ್ಬಿಡಿ ಬೆಂಗಳೂರಿಗೆ ನೀನು ಬಂದ್ಬಿಡಿ ಅಂತ ಹೇಳ್ಬಿಟ್ಟು. ಬೆಂಗಳೂರಿಗೆ ನೀನು ಹೋಗ್ಬೇಕು ನಾವು ಅಂತ ಅನ್ಕೋತಾ ಇದೀವಿ. ನನ್ನ ಗಂಡ ಬರೋಕ್ಕಿಲ್ಲ ಅಂತ ಹೇಳ್ತಾವನೆ. ನಾನು ನನ್ನ ಮಗಳ ಜೊತೆ ನೀವು ಹೋಗ್ಬಿಡನಿ ಬೆಂಗಳೂರಿಗೆ ಅಂತ. ಅಲ್ಲಿ ಶಾನೆ ಕೆಲಸನಂತೆ, ಅಳಿ ಅಂದ್ರು ಕುಂತ್ಕೊಳ್ಳೋಕೆ ಪುರ್ಸತ್ತಿಲ್ವಂತೆ. ಅದಕ್ಕೆ ನೀನು ಅಮ್ಮ ಬಾಮ ಅಂತ ಹೇಳಿದ್ಲು. ಮಗಿನ ನೋಡ್ಕೊಂಡು ನಾನು ಇತ್ತಿನ ಮನೆಗೆ ಇವ್ರಿಬ್ರು ಬೇಕಾರೆ ಕೆಲಸ ಪಲ್ಸ ಅಂತ ನೋಡ್ಕೊಂಡು ಹೋಗ್ಲಿ ಕಣಮ್ಮ. ಅದಕ್ಕೆ ಏನಂತೀಯ? ಅದೂ ಮೇಲೆ ನೆನೆಯ ಆರಾಮಾಗೆ ಹೋಗ್ಬಿಟ್ಟಿರ್ಬೋದು. ಶಾಂತಿ, ನಿಮ್ಮ ಮಂತಕ್ಕೆ ಹೋಗಿದ್ದೆ, ನೀನು ಇರ್ಲಿಲ್ಲ? ಓ ಪುದಿ, ಮಂತಕ್ಕೆ ಹೋಗಿದ್ದ? ಅಯ್ಯೋ ಈಗ ನೋಡು ಇಲ್ಲಿ ಮುಮ್ತಿ ಹೊತ್ತು ಕಾರ್ ಬಂತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗನಿ ಅಂತ ಬಂದೆ. ಸರಿ, ನಾನು ಹೋಯ್ತೀನಿ ಶಾಂತಿ, ನನಗೆ ಕೆಲಸ ಐತೆ. ಅಯ್ಯೋ ಎಲ್ಲರ ಥರ ಫ್ರೀ ಆಗಿರ್ತೀನ ನಾನು. ನನ್ನ ಅಳಿಯ ನನ್ನ ಮಗಳು ಶಾನೆ ಬ್ಯುಸಿ. ಅವರು 5 ನಿಮಿಷನೂ ವೇಸ್ಟ್ ಮಾಡೋಕ್ಕಿಲ್ಲ. ಅವರು ಅಷ್ಟೊಂದು ಬ್ಯುಸಿ ಅವರಂತೂ. ನಾನು ಇರೋಕ್ಕಾಗಿಲ್ಲ. ನಾನು ಬೇರೆ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿಗೆ ಬೇರೆ ಹೊಂದಿಸ್ಕೋಬೇಕು, ಮಾಡಬೇಕು. ಭಾಳ ಕೆಲಸ ಐತೆ ನನಗೂ. ನಾನು ಹೋಯ್ತೀನಿ. ಹೌದಾ, ಸರಿ, ಪೊದ್ದಿಗೆ ಏನೋ ಕೊಡ್ತೀನಿ ಅಂತ ಹೇಳಿದ್ದೆ. ಸರಿ ಸರಿ ಆಯಿತು, ನೀನು ಹೋಗು. ಒಳ್ಳೇದಾಗಲಿ. ಪಾಪ ಇನ್ನೂ ಏನೋ ತಗೊಬಿಟ್ಟು ಬಂದಿದ್ದೀನಿ ಅಂತೀಯ, ಸಾಮಾನು ಎಲ್ಲ ಜೋಡಿಸ್ಕೋಬೇಕನೋ. ಸರಿ ಹೋಗು. ಅಯ್ಯೋ ನನ್ನ ಅಳಿಯ ಬ್ಯಾಡ ಬ್ಯಾಡ ಅಂದ್ರೂ ತಂದು ಕೊಡ್ತಾನೆ. ಸಾವುಕಾರನೋ ಬಡವನೋ ಕೂಡ ಮನ್ಸಿರ್ಬೇಕಲ್ಲ. ನನ್ನ ಅಳಿಯ ಅಂತೂ ನನ್ನ ಬಿಡೋದೇ ಇಲ್ಲ. ಇಲ್ಲತ್ತೆ ತಗ ಅಂತ ಬಲವಂತ ಮಾಡ್ತಾನೆ. ಎಲ್ಲರ ಅಳಿಯ ಅಂದ್ರೂ ಹಂಗಿರ್ಬೇಕಲ್ಲ. ನನ್ನ ಅಳಿಯ ಆದರೆ ದೇವ್ರು. ಬ್ಯಾಡ ಬ್ಯಾಡ ಅಂದ್ರೂ ತಗತ್ತೆ ಅಂತ ಕೊಡ್ತಿರ್ತಾನೆ. ಎಲ್ಲರ ಅಳಿಯ ಅಂದ್ರೂ ಇಂಥ ಬುದ್ಧಿ ಇರಬೇಕಲ್ಲ. ಇವಳು ಜಂಬತ್ ಕೊಳಿ ಶುರು ಮಾಡ್ಕೊಂಡ್ಲು. ಸರಿ ಬಿಡಮ್ಮ, ನಿನ್ನ ಅಳಿಯ ದೇವ್ರೇನೇನಿಯಾ. ಸರಿ, ನಾನೇ ಹೋಯ್ತೀನಿ. ಪೊದ್ದಿಗೇನೋ ಕೊಡಬೇಕು. ಪೊದ್ದಿಗೆ ಉರಿ ಶುರುವಾಗೋಗ್ಬಿಟ್ಟೈತೇನೋ. ಸರಿ ಬಾ ಪೊದ್ದು, ಬಾ ಕೊಡ್ತೀನಿ.